ಜೀವಿಗಳು ಲಿವಿಂಗ್ ಥಿಂಗ್ಸ್. ನಮ್ಮ ದೇಹ ಹೇಗೆ ಮಾಡಲ್ಪಟ್ಟಿದೆ, ಹೇಗೆ ಈ ಬಿಲ್ಡಿಂಗು, ಈ ಕಟ್ಟಡ ಹೇಗೆ ಮಾಡಲ್ಪಟ್ಟಿದೆ, ಇಟ್ಟಿಗೆಯಿಂದ ಮಾಡಲ್ಪಟ್ಟಿದೆ. ಒಂದೊಂದು ಇಟ್ಟಿಗೆನ ಇಟ್ಟು ಏನು ಮಾಡವ್ರೆ, ಇಟ್ಕೊಂಡು ಮೇಲೆ ಹೋದಂಗೆ ದೊಡ್ಡ ಬಿಲ್ಡಿಂಗ್ ಆಗಿದೆ. ಅದೇ ಥರ ನಮ್ಮ ದೇಹವು ಸಹ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅದು ಎಸ್ಪೆಷಲಿ ಮಾನವನ ದೇಹ ಅಂದಾಗ ಅಲ್ಲಿ ಅನೇಕ ಮೀನ್ಸ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಹಾಗಾಗಿ ಸಜೀವಿಗಳ ದೇಹ ಹೇಗೆ ಮಾಡಲ್ಪಟ್ಟಿದೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಜೀವಿಯ ಮೂಲ ಘಟಕ ಯಾವುದು, ಜೀವಕೋಶ. ಬೇಸಿಕ್ ಯೂನಿಟ್ ಆಫ್ ಲಿವಿಂಗ್ ಥಿಂಗ್ಸ್. ಆನ್ಸರ್ ಏನು, ಸೆಲ್ಸ್. ಒಂದು ಸೆಲ್ ಅಂದಾಗ ಒಂದು ಹಾಗಾಗಿ ಜೀವಿಗಳೆಲ್ಲವೂ ಸಜೀವಿಗಳ ದೇಹ ಹೇಗೆ ಮಾಡಲ್ಪಟ್ಟಿದೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶ ಅಂದಾಗ ಅದಕ್ಕೊಂದು ಸ್ಟ್ರಕ್ಚರ್ ಇಲ್ವಾ, ರಚನೆ ಇಲ್ವೇನ್ರಿ? ಜೀವಕೋಶ ಅಂದಾಗ ಫಾರ್ ಎಕ್ಸಾಂಪಲ್ ಅನಿಮಲ್ ಸೆಲ್ ಬರೀರಿ ಅಂದ್ರೆ ನೀವೇನ್ ಮಾಡ್ತೀರಿ, ಯಾವ ಶೇಪ್ ಬರ್ತೀರಿ, ಗುಂಡು ಬರೀತೀರಿ. ಪ್ಲಾಂಟ್ ಸೆಲ್ ಬರೀರಿ, ಸಸ್ಯ ಜೀವಕೋಶ ಬರೀ ಅಂದ ತಕ್ಷಣ ಏನ್ ಮಾಡ್ತೀರಿ ನೀವು, ಬಾಕ್ಸ್ ಶೇಪ್ ಬರ್ತೀರಿ, ಬಾಕ್ಸ್ ಶೇಪ್ ಆಗ್ತೀರಿ. ಅಂದ್ರೆ ಬ್ಯಾಕ್ಟೀರಿಯಾ ಬರೀರಿ ಅಂದ ತಕ್ಷಣ ಏನ್ ಮಾಡ್ತೀರಿ, ಅದಕ್ಕೆ ಬೇರೆ ಶೇಪ್ ಬರೀತೀರಿ. ಇದರ ರಚನೆ ಇದೆಯಲ್ವೋ, ಜೀವಕೋಶ ಅಂದಾಗ ರಚನೆ ಇದೆಯೋ ಇಲ್ವೋ, ಇದು ಪ್ರಾಣಿ ಜೀವಕೋಶ, ಇದು ಸಸ್ಯ ಜೀವಕೋಶ, ಇದು ಬ್ಯಾಕ್ಟೀರಿಯಾ ಅಂತ ಏನಾಗುತ್ತೆ, ಅದಕ್ಕೆ ಆದ ರಚನೆ ಇದೆಯೋ ಇಲ್ವೋ. ಯುಗ್ಲಿನ ಬರೀರಿ ಅಂದ ತಕ್ಷಣ ಏನ್ ಮಾಡ್ತೀರಿ ನೀವು, ಯುಗ್ಲಿನ ಅಂದ ತಕ್ಷಣ ಅದಕ್ಕೆ ಒಂದು ಶೇಪ್ ಇದೆ, ಈ ತರ ಬರೀತೀರಿ. ಅಮೀಬಾ ಬರೀರಿ ಅಂದ ತಕ್ಷಣ ಏನ್ ಮಾಡ್ತೀರಿ, ಅದಕ್ಕೆ ಒಂದು ಯಾವುದೋ ಒಂದು ಶೇಪ್, ಯಾವ್ದು ಇದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ ಬಿಡಿ, ಅದಕ್ಕೆ ನಿರ್ದಿಷ್ಟ ಶೇಪ್ ಇಲ್ಲ. ಈ ಥರ ಸೆಲ್ ಅಂದಾಗ ಅದಕ್ಕೆ ಒಂದು ಸ್ಟ್ರಕ್ಚರ್ ಇರ್ತದೆ, ರಚನೆ ಇರುತ್ತೆ. ಒಂದು ಅದರ ಒಳಗಡೆ ಎಷ್ಟೊಂದು ಭಾಗ ಬರ್ತವೆ, ಮೈಟೋಕಾಂಡ್ರಿಯಾ ಬರುತ್ತೆ, ಲೈಸೋಮ್ ಬರುತ್ತೆ, ನ್ಯೂಕ್ಲಿಯಸ್ ಬರುತ್ತೆ, ರೈಬೋಸೋಮ್ ಬರುತ್ತೆ, ಲೈಸೋಮ್ ಬರುತ್ತೆ. ಅವೆಲ್ಲವೂ ಸಹ ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ದಾವೆ. ಒಂದೊಂದು ಭಾಗ ಸಹ ಏನ್ ಮಾಡ್ತಾ ಇದ್ದಾವೆ, ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ದಾವೆ. ಹಾಗಾಗಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹ ಘಟಕವೇ ಏನು, ಜೀವಕೋಶ, ಸೆಲ್ ಅಂತೀವಿ ಅಥವಾ ಸೆಲ್ ಅಂತೀವಿ. ಏನು ಜೀವಕೋಶ ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಥಿಂಗ್ಸ್ ಕಾಲ್ಡ್ ಸೆಲ್ ಅಂತೀವಿ. ಓಕೆ, ಹಾಗಾಗಿ ಜೀವಿಯ ಮೂಲ ಘಟಕ ಯಾವುದು, ಜೀವಕೋಶ. ಈ ಜೀವಕೋಶವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು, ರಾಬರ್ಟ್ ಹುಕ್. ಯಾವಾಗ, 1665ರಲ್ಲಿ ಜೀವಕೋಶವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು, ರಾಬರ್ಟ್ ಹುಕ್. ಹಾಗಾಗಿ ಓಕೆ, ಜೀವಕೋಶ ಅಂದೆ ಅಧ್ಯಯನಕ್ಕೆ ನಾವು ಅಧ್ಯಯನಕ್ಕೆ ಸೈಟಾಲಜಿ ಅಂತೀವಿ. ಸ್ಟಡಿ ಆಫ್ ಸೆಲ್ಸ್ ಕಾಲ್ಡ್ ಸೈಟಾಲಜಿ. ಜೀವಕೋಶಗಳ ಅಧ್ಯಯನಕ್ಕೆ ಏನಂತೀವಿ, ಸೈಟಾಲಜಿ ಅಂತೀವಿ. ಈ ಒಂದು ಸೆಲ್ ಮೇಲೆ, ಜೀವಕೋಶದ ಮೇಲೆ ಒಂದು ಸಿದ್ಧಾಂತ ಬರುತ್ತೆ. ಆ ಸಿದ್ಧಾಂತ ಯಾವುದು, ಸೆಲ್ ಥಿಯರಿ. ಸೆಲ್ ಥಿಯರಿ ಅಂತೀವಿ ಅಥವಾ ಕೋಶೀಯ ಸಿದ್ಧಾಂತ ಅಂತೀವಿ. ಜೀವಕೋಶದ ಮೇಲೆ ಒಂದು ಸಿದ್ಧಾಂತ ಇದೆ. ಎಲ್ಲ ಸಜೀವಿಗಳು ಹೇಗೆ ಮಾಡಲ್ಪಟ್ಟಿವೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಒಂದೇ ಒಂದು ಕೋಶ ಇದ್ರೆ ಏಕಕೋಶ ಜೀವಿಗಳಂತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿದ್ರೆ ಬಹುಕೋಶೀಯ ಜೀವಿಗಳಂತೀವಿ. ಯಾವ ಸಿದ್ಧಾಂತ, ಕೋಶೀಯ ಸಿದ್ಧಾಂತ, ಸೆಲ್ ಥಿಯರಿ. ಈ ಸೆಲ್ ಥಿಯರಿಯನ್ನು ಕೊಟ್ಟ ವಿಜ್ಞಾನಿಗಳು ಯಾರು, ಸ್ಲೀಡನ್ ಮತ್ತು ಶ್ವಾನ್ ಎಂಬ ವಿಜ್ಞಾನಿಗಳು 38-39ರಲ್ಲಿ 1838-39ರಲ್ಲಿ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಕೋಶೀಯ ಸಿದ್ಧಾಂತ, ಸೆಲ್ ಥಿಯರಿಯನ್ನ ಕೊಟ್ಟ ವಿಜ್ಞಾನಿಗಳು ಸ್ಲೀಡನ್ ಮತ್ತು ಶ್ವಾನ್. ಯಾವಾಗ, 1838-39ರಲ್ಲಿ ಈ ಸಿದ್ಧಾಂತ ಬರುತ್ತೆ.
ಯಾವ ಸಿದ್ಧಾಂತ ಅದು? ಕೋಶೀಯ ಸಿದ್ಧಾಂತ. ಅಂದರೆ ಎಲ್ಲ ಜೀವಿಗಳು, ಎಲ್ಲ ಸಜೀವಿಗಳು ಹೇಗೆ ಮಾಡಲ್ಪಟ್ಟಿವೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಆದರೆ ಒಂದು ಗುಂಪನ್ನ ಈ ಸಿದ್ಧಾಂತಕ್ಕೆ ನಾವು ಸೇರಿಸಿಲ್ಲ. ಆ ಒಂದು ಗುಂಪು ಯಾವುದು? ವೈರಸ್ಗಳು. ವೈರಸ್ಗಳ ದೇಹ ಯಾವುದೇ ಸೆಲ್ಸಿಂದ, ಯಾವುದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿಲ್ಲ. ವೈರಸ್ಗಳ ದೇಹ ಮಾಡಲ್ಪಟ್ಟಿರುವುದು ಪ್ರೋಟೀನ್ ಮತ್ತು ಜೆನೆಟಿಕ್ ವಸ್ತುವಿನಿಂದ ಮಾಡಲ್ಪಟ್ಟೈತೆ ವಿನಃ ಯಾವುದೇ ಜೀವಕೋಶಗಳಿಂದ, ಯಾವುದೇ ಸೆಲ್ಸಿಂದ ವೈರಸ್ಗಳ ಬಾಡಿ ಮಾಡಲ್ಪಟ್ಟಿಲ್ಲ. ಹಾಗಾಗಿ ಕೋಶೀಯ ಸಿದ್ಧಾಂತಕ್ಕೆ, ಸೆಲ್ ಥಿಯರಿಗೆ ವೈರಸ್ಗಳನ್ನು ಸೇರಿಸಿಲ್ಲ, ಹೊರಗಿಟ್ಟಿದ್ದಾರೆ, ಆಚೆ ಇಟ್ಟಿದ್ದಾರೆ. ಯಾವ ಗುಂಪನ್ನ? ವೈರಸ್ಗಳನ್ನ. ಪ್ರಶ್ನೆ ಯಾವ ಥರ ಕೇಳ್ತಾರೆ? ಯಾವುದು ಜೀವಕೋಶ ಇದ್ದಾಗ, ಯಾವುದು ಜೀವಕೋಶ ಸಿದ್ಧಾಂತಕ್ಕೆ ಹೊರತಾಗಿದೆ? ಆನ್ಸರು ವೈರಸ್ಗಳು. ಪ್ರಶ್ನೆ ಇದೆ ವೆಬ್ಸೈಟಲ್ಲಿ. ಈ ಕೆಳಗಿನ ಯಾವ ಗುಂಪನ್ನ ಸೆಲ್ ಥಿಯರಿಗೆ, ಕೋಶೀಯ ಸಿದ್ಧಾಂತಕ್ಕೆ ಸೇರಿಸಿಕೊಂಡಿಲ್ಲ, ಹೊರಗಿಟ್ಟಿದ್ದಾರೆ? ಆನ್ಸರು ವೈರಸ್ಗಳು. ಪ್ರಶ್ನೆ ವೆರಿ ಬಂದಿದೆ, ಪುನಃ ಬರುತ್ತೆ, ಇಂಪಾರ್ಟೆಂಟು. ಇನ್ನು ಈಗ ತಾನು ಹೇಳಿದೆ, ಸ್ಟಡಿ ಆಫ್ ಸೆಲ್ಸ್ ಕಾಲ್ಡ್ ವಾಟ್? ಸೈಟಾಲಜಿ ಎಂದೇ. ಹಾಗಾಗಿ ನಾವು ಸೈಟಾಲಜಿ ಅಂದಾಗ ಪಿತಾಮಹ ಯಾರು? ರಾಬರ್ಟ್ ಹುಕ್ ಅಂತೀವಿ. ಸೈಟಾಲಜಿಯಿಂದ ಪಿತಾಮಹ ಯಾರು? ರಾಬರ್ಟ್ ಹುಕ್. ಫಾದರ್ ಆಫ್ ಸೈಟಾಲಜಿ ಯಾರಂತೆ? ರಾಬರ್ಟ್ ಹುಕ್. ಇನ್ನು ಮಾನವನ ದೇಹ ಅಂದಾಗ, ಮಾನವನ ದೇಹವು ಅನೇಕ ಟ್ರಿಲಿಯನ್ ಕೋಶ ಮಾಡಲ್ಪಟ್ಟಿದ್ದೀನಿ ನಾನು. ಮಾನವನ ದೇಹವು ಅನೇಕ ಟ್ರಿಲಿಯನ್ ಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದೇ. ಅನೇಕ ಟ್ರಿಲಿಯನ್ ಕೋಶಗಳಲ್ಲಿ ಉದ್ದುದು ಯಾವುದು, ಚಿಕ್ಕದು ಯಾವುದು, ದೊಡ್ಡದು ಯಾವುದು ಅಂತ ನೀವು ಓದ್ಕೋಬೇಕಾಗುತ್ತೆ. ಮಾನವನ ದೇಹದ ಅತ್ಯಂತ ಉದ್ದವಾದ ಜೀವಕೋಶ ಯಾವುದು? ಆನ್ಸರ್ ನರಕೋಶ, ನ್ಯೂರಾನ್. ಲಾಂಗೆಸ್ಟ್ ಸೆಲ್ ಅಂದಾಗ. ಅದೇ ಥರ ಪ್ರಪಂಚದ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಮಾನವ ಅಲ್ಲ, ಮಾನವ ಮೇಲೆ ಹೇಳ್ತೀನಿ. ಪ್ರಪಂಚ, ವರ್ಲ್ಡ್ ಅಂದಾಗ ಪ್ರಪಂಚದ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಮೈಕೋಪ್ಲಾಸ್ಮಾ ಅಂತ. ಪ್ರಪಂಚದ ಅತ್ಯಂತ ಚಿಕ್ಕ ಜೀವಕೋಶ ಆನ್ಸರು ಮೈಕೋಪ್ಲಾಸ್ಮಾ. ಚಿಕ್ಕದು ಅಂದಾಗ. ದೊಡ್ಡದು ಯಾವುದು? ಉಷ್ಟ್ರಪಕ್ಷಿಯ ಮೊಟ್ಟೆ ಅಂತೀವಿ. ಉಷ್ಟ್ರಪಕ್ಷಿಯ ಮೊಟ್ಟೆ. ಅಲ್ಲೇ ಬರ್ಕೊಳ್ಳಿ. ಅತ್ಯಂತ ದೊಡ್ಡ ಜೀವಕೋಶ ಅಥವಾ ಅತ್ಯಂತ ದೊಡ್ಡ ಪ್ರಾಣಿ ಜೀವಕೋಶ. ಪ್ರಪಂಚದ ಅತ್ಯಂತ ಚಿಕ್ಕ ಜೀವಕೋಶ ಮೈಕೋಪ್ಲಾಸ್ಮಾ. ಅದೇ ಥರ ಅತ್ಯಂತ ದೊಡ್ಡ ಪ್ರಾಣಿ ಜೀವಕೋಶ ಯಾವುದು? ಉಷ್ಟ್ರಪಕ್ಷಿಯ ಮೊಟ್ಟೆ, ಆಸ್ಟ್ರಿಚ್ ಎಗ್. ಈಗ ಮಾನವನ ದೇಹ ಅಂದ ಒಂದು ಹೇಳ್ದೆ, ಉದ್ದುದು ಯಾವುದು? ನರಕೋಶ ಅಂದೆ. ಅದೇ ಮಾನವನ ದೇಹದ ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಫೀಮೇಲ್ ಎಗ್, ಹೆಣ್ಣು ಹಂಡಾಣು, ಅದು ಫೀಮೇಲ್ ಓವ ಅಂತೀವಿ. ಇದನ್ನು ಆಲ್ರೆಡಿ ಕೇಳ್ಬಿಟ್ಟವ್ರೆ RSI ಎಕ್ಸಾಮಲ್ಲಿ. ಇದನ್ನು RSIಗೆ ಆಲ್ರೆಡಿ ಕೇಳ್ಬಿಟ್ಟವರೇ. ಮಾನವನ ದೇಹದ ಅತ್ಯಂತ ದೊಡ್ಡ ಜೀವಕೋಶ ಆನ್ಸರ್ ಏನು? ಹೆಣ್ಣು ಅಂಡಾಣು, ಫೀಮೇಲ್ ಎಗ್, ಹೆಣ್ಣು ಅಂಡಾಣು. ಇನ್ನು ಅದೇ ಮಾನವನ ದೇಹದ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ವೀರ್ಯಾಣು, ಸ್ಪರ್ಮ್. ಮುಗಿತಾ? ಅಂಡಾಣು ಅಂದಾಗ ಅಂಡಾಣುಗಳು ಎಲ್ಲಿ ಉತ್ಪತ್ತಿ ಆಗ್ತವೆ?
ಅಂಡಾಣು ಉತ್ಪತ್ತಿಯಾಗದಲ್ಲಿ ಸ್ತ್ರೀಯರ ಅಂಡಾಶಯಗಳಿಂದ. ಸ್ತ್ರೀ ಅಂದಾಗ ಓಕೆ, ಪ್ರತಿ ಸ್ತ್ರೀಯಲ್ಲಿ 2 ಅಂಡಾಶಯ ಇದೆ. ಪ್ರತಿ ತಿಂಗಳು ಎವರಿ ಮಂತು ಋತುಚಕ್ರ ನಡೆದು ಎಂ ಸೈಕಲ್ ನಡೆದು 14 ಡೇ ಏನಾಗುತ್ತೆ, 14 ಡೇ ಅಥವಾ ಆಫ್ಟರ್ 2 ವೀಕ್ಸ್ ಏನಾಗುತ್ತೆ, ಯಾವುದಾದ್ರು ಒಂದು ಓವರಿಯಿಂದ, ಯಾವುದಾದ್ರು ಒಂದು ಅಂಡಾಶಯದಿಂದ ಏನಾಗುತ್ತೆ, ಒಂದು ಅಂಡಾಣು ಬಿಡುಗಡೆಯಾಗುತ್ತೆ ಎವ್ರಿ ಮಂತ್. ಆಯ್ತಾ? ಬಿಡುಗಡೆಯಾಗಿ ಬಂದು ಎಲ್ಲಿ ವೇಟ್ ಮಾಡುತ್ತೆ, ಸ್ತ್ರೀಯರ ಫೆಲೋಪಿಯನ್ ಟ್ಯೂಬಲ್ ಏನಾಗುತ್ತೆ, ಸ್ತ್ರೀಯರ ಫೆಲೋಪಿಯನ್ ನಾಳದಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಫೆಲೋಪಿಯನ್ ಟ್ಯೂಬಲ್ಲಿ ಬಂದು ವೇಟ್ ಮಾಡುತ್ತೆ ಎವ್ರಿ ಮಂತ್. ಬಿಡುಗಡೆಯಾಗದೆ ಯಾವಾಗ, ಋತುಚಕ್ರ ನಡೆದು ಎಂ ಸೈಕಲ್ ನಡೆದ ನಡೆದ ನಂತರ ಯಾವ ಡೇಯಲ್ಲಿ, 14 ಡೇ ಅಂದೆ ಅಥವಾ 2 ವಾರಗಳ ನಂತರ. ಅರ್ಥ ಆಯ್ತಾ? ಅದೇ ಥರ ಪ್ರಶ್ನೆ ಮೊನ್ನೆ ಕೇಳೋರೆ, ವೀರ್ಯಾಣು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಆನ್ಸರು ವೃಷಣಗಳಿಂದ ಉತ್ಪತ್ತಿಯಾಗ್ತವೆ. ವೀರ್ಯಾಣು ಉತ್ಪತ್ತಿಯಾದಲ್ಲಿ ವೃಷಣಗಳಿಂದ. ಗಂಡು ಬಂದಾಗ ಗಂಡಲ್ಲಿ 2 ವೃಷಣಗಳಿವೆ. ಆ ವೃಷಣಗಳಿಂದ ಟೆಸ್ಟಿಸಿಂದ ಏನಾಗುತ್ತೆ, ವೀರ್ಯಾಣುಗಳು ಉತ್ಪತ್ತಿಯಾಗ್ತವೆ. ಯಾವಾಗ ಗಂಡ ಮತ್ತು ಹೆಂಡತಿ ನಡುವೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗುತ್ತೋ ಆಗ ಗಂಡನಿಂದ ವೀರ್ಯಾಣು ಹೆಣ್ಣಿನ ದೇಹಕ್ಕೆ ಪ್ರವೇಶ ಮಾಡಿ ಈ ಅಂಡಾಣು ಮತ್ತು ವೀರ್ಯಾಣುಗಳು ಎಲ್ಲಿ ಕೂಡಿಕೊಳ್ಳುತ್ತವೆ ಅಂತ ಕೇಳೋರೆ. ಎಲ್ಲಿ ಕೂಡಿಕೊಳ್ಳುತ್ತವೆ, ಎಲ್ಲಿ ಬಂದು ವೆಯ್ಟ್ ಮಾಡುತ್ತೀನಿ ನಾನು, ಫೆಲೋಪಿಯನ್ ನಾಳ ಅಂದೆ. ಅಲ್ಲಿ ಇವೆರಡು ಏನಾಗ್ತವೆ, ಕೂಡಿಕೊಳ್ತವೆ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಸ್ಪರ್ಮ್ ಅಂಡ್ ಎಗ್ ಫ್ಯೂಸ್ ಆಗ್ತವೆ? ಅಕ್ಕರಿಂಗ್ ಫರ್ಟಿಲೈಜೇಷನ್. ಆನ್ಸರ್ ಫೆಲೋಪಿಯನ್ ನಾಳ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಅಂಡಾಣು ಮತ್ತು ವೀರ್ಯಾಣು ಕೂಡಿಕೊಳ್ಳುತ್ತವೆ? ಆನ್ಸರ್ ಏನು? ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ನಾಳ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕು. ಅರ್ಥ ಆಯ್ತಾ? ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ. ಇನ್ನು ಮೊನ್ನೆ ಕೇಳ್ತಾರೆ, ವೀರ್ಯಾಣು ಮತ್ತು ಅಂಡಾಣು ಕೂಡಿಕೊಂಡು ಬರುವ ರಚನೆ ಡ್ಯಾಶ್. ವೀರ್ಯಾಣು ಮತ್ತು ಅಂಡಾಣು ಕೂಡಿಕೊಂಡಾಗ ಏನು ಬರುತ್ತೆ? ಝೈಗೋಟ್ ಬರುತ್ತೆ, ಯುಗ್ಮಜ ಬರುತ್ತೆ. ಏನು ಬರುತ್ತೆ? ಝೈಗೋಟ್ ಬರುತ್ತೆ, ಯುಗ್ಮಜ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗಿತ್ತು. ಪ್ರಶ್ನೆ 25 ಬಂದಿದೆ. ವೀರ್ಯಾಣು ಮತ್ತು ಅಂಡಾಣುಗಳು ಸಂಯೋಗ ಆದಾಗ ಉಂಟಾಗುವ ರಚನೆ ಯಾವುದು? ಝೈಗೋಟ್, ಯುಗ್ಮಜ. ಈ ಝೈಗೋಟ್ ಮುಂದೆ ಏನಾಗುತ್ತೆ? ಈ ಝೈಗೋಟ್ ಮುಂದೆ ಭ್ರೂಣ ಆಗುತ್ತೆ. ಈ ಝೈಗೋಟ್ ಮುಂದೆ ಏನಾಗುತ್ತೆ? ಭ್ರೂಣ ಆಗಿ ಕನ್ವರ್ಟ್ ಆಗುತ್ತೆ. ಭ್ರೂಣ ಮುಂದೆ ಏನಾಗುತ್ತೆ? ಬೇಬಿಯಾಗಿ ಚೇಂಜ್ ಆಗುತ್ತೆ. ಭ್ರೂಣ ಮುಂದೆ ಏನಾಗುತ್ತೆ? ಮಗುವಾಗಿ ಕನ್ವರ್ಟ್ ಆಗುತ್ತೆ. ಅದೇ ಮಗುವಾಗಿ ಬೆಳವಣಿಗೆ ಆಗುತ್ತೆ. ಭ್ರೂಣ ಅಂದೆ. ಭ್ರೂಣಗಳ ಅಧ್ಯಯನಕ್ಕೆ ನಾವು ಎಂಬ್ರಿಯಾಲಜಿ ಅಂತೀವಿ. ಸ್ಟಡಿ ಆಫ್ ಎಂಬ್ರಿಯೋ ಕಾಲ್ಡ್ ಎಂಬ್ರಿಯಾಲಜಿ ಅಂತ ಹೇಳ್ತಾರೆ. ಎಂಬ್ರಿಯಾಲಜಿ. ಭ್ರೂಣಗಳ ಅಧ್ಯಯನಕ್ಕೆ ಏನಂತೀವಿ? ಎಂಬ್ರಿಯಾಲಜಿ ಅಂತೀವಿ. ಭ್ರೂಣವನ್ನ ರಕ್ಷಣೆ ಮಾಡುವ ಪೊರೆ ಯಾವುದು ಅಂತ ಕೇಳೋರೆ. ಆನ್ಸರ್ ಆಮ್ನಿಯನ್. ಭ್ರೂಣವನ್ನ ರಕ್ಷಣೆ ಮಾಡುವ ಪೊರೆ ಯಾವುದಂತೆ? ಆಮ್ನಿಯನ್. ವಿಚ್ ಮೆಂಬ್ರೇನ್ ಪ್ರೊಟೆಕ್ಟ್ಸ್ ಎಂಬ್ರಿಯೋ? ಆನ್ಸರ್ ಆಮ್ನಿಯನ್.
ಮಗುವಿನ ಲಿಂಗದ ಪತ್ತೆಗೆ ಬಳಸುವ ತಂತ್ರಜ್ಞಾನ ಯಾವುದು ಸರ್? ಆಮ್ನಿಯೋಸೆಂಟಸಿಸ್. ಆಮ್ನಿಯೋಸೆಂಟಸಿಸ್ ಅಂತ. ಮಗುವಿನ, ಅದು ಭ್ರೂಣದ, ಮಗು ಅನ್ನೋದಕ್ಕಿಂತ ಮಗು ಅಂತ ಬರ್ಕೋಬೇಡಿ, ಭ್ರೂಣದ ಲಿಂಗದ ಪತ್ತೆಗೆ, ಭ್ರೂಣದ ಲಿಂಗದ ಪತ್ತೆಗೆ, ಭ್ರೂಣ ಗಂಡೋ ಹೆಣ್ಣೋ ಅಂತ ಪತ್ತೆ ಮಾಡಕ್ಕೆ ಬಳಸುವ ತಂತ್ರಜ್ಞಾನ ಯಾವುದು ಅಂತ ಪ್ರಶ್ನೆ ಆಲ್ರೆಡಿ ಕೇಳ್ಬಿಟ್ಟವ್ರೆ. ಆನ್ಸರ್ ಏನು? ಆಮ್ನಿಯೋಸೆಂಟಸಿಸ್. ಆಮ್ನಿಯೋಸೆಂಟಸಿಸ್. ಭ್ರೂಣದ ಲಿಂಗದ ಪತ್ತೆಗೆ ಆಮ್ನಿಯೋಸೆಂಟಸಿಸ್. ಭ್ರೂಣದ ಲಿಂಗದ ಪತ್ತೆಗೆ ಬಳಸುವ ತಂತ್ರಜ್ಞಾನ ಯಾವುದು? ಆಮ್ನಿಯೋಸೆಂಟಸಿಸ್. ಈ ಥರ ಮಾಡಬಾರದು, ಇದು ಕಾನೂನು ಬಾಹಿರ. ಸಿಗಾಕೊಂಡ್ರೆ ಜೈಲ್ಗೆ ಹಾಕ್ತಾರೆ, ನಾನ್ ಬೇಲಬಲ್ ಜೈಲ್. ಹಾಗಾಗಿ ಆ ಭ್ರೂಣ ಗಂಡೋ ಹೆಣ್ಣೋ ಎಂಬುದನ್ನು ಪತ್ತೆ ಮಾಡುವುದು ಕಾನೂನು ಬಾಹಿರ, ಅದು ಅಪರಾಧ. ಸಿಕ್ಕಾಕೊಂಡ್ರೆ ಜೈಲೇ ಗತಿ ಅವರಿಗೆ. ಹಾಗಾಗಿ ಆ ಕೆಲಸವನ್ನ ಮಾಡಬಾರದು. ಇಲ್ಲಿ ಪ್ರಶ್ನೆ ಹೆಂಗೆ ಬಂದಿದೆ? ಭ್ರೂಣದ ಲಿಂಗದ ಪತ್ತೆಗೆ ಬಳಸುವ ತಂತ್ರಜ್ಞಾನ. ಆನ್ಸರ್ ಏನು? ಆಮ್ನಿಯೋಸೆಂಟಸಿಸ್. ಅರ್ಥ ಆಯ್ತಾ? ಆಲ್ರೆಡಿ ಪ್ರಶ್ನೆ ಬಂದಿದೆ, ಹಾಗಾಗಿ ಅದು ಹೇಳಿದೆ. ಇನ್ನು ವೀರ್ಯಾಣುಗಳು ಸತ್ತೋಗ್ಬಾರ್ದು ಅಂತ ಯಾವ ಕೆಮಿಕಲ್ ಒಳಗಡೆ ಸ್ಟೋರ್ ಮಾಡ್ತಾರೆ? ಕೃತಕ ಗರ್ಭಧಾರಣೆಗಾಗಿ. ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಫರ್ಟಿಲೈಜೇಷನ್. ನಿಮ್ಮ ಊರುಗಳಲ್ಲಿ ಎಮ್ಮೆ ಹಸುಗಳು ಹೀಟಿಗೆ ಬರ್ತವೆ, ಆಗೇನು ಮಾಡ್ತಾರೆ? ಕೃತಕ ಗರ್ಭಧಾರಣೆ ಮಾಡ್ತಾರೆ. ಆ ಕೃತಕ ಗರ್ಭಧಾರಣೆ ಮಾಡಬೇಕು ಅಂದರೆ ಅವರು ತಗೊಂಡು ಬಂದಂಥ ಸ್ಪರ್ಮ್ ಏನಾಗಿರ್ಬೇಕು? ಜೀವಂತ ಇರಬೇಕು, ಸತ್ತೋಗಿರಬಾರ್ದು. ಜೀವ ಇದ್ರೇನೆ ಮುಂದೆ ಮಗು, ಸರಿ ಎಮ್ಮೆ ಏನಾಗುತ್ತಲ್ಲಿ? ಎಮ್ಮೆ ಫಲ ಆಗುತ್ತೆ, ಕರು ಹಾಕುತ್ತೆ. ಹಸು ಏನಾಗುತ್ತೆ? ಫಲ ಆಗುತ್ತೆ, ಮುಂದೆ ಏನಾಗುತ್ತೆ? ಕರುವನ್ನು ಹಾಕುತ್ತೆ. ಅಲ್ಲಿ ಅವರು ತಗೊಂಡು ಬಂದಂಥ ವೀರ್ಯಾಣುಗಳೇನೋ ಸತ್ತೋಗಿದ್ರೆ ಅದು ಆ ಮುಂದೆ ಆ ಎಮ್ಮೆ ಹಸು ಕರು ಹಾಕೋದಿಲ್ಲ. ಆಯ್ತಾ? ಪುನಃ ಇಡಿ ಬರುತ್ತೆ. ಹಾಗಾಗಿ ಪ್ರಶ್ನೆ ಕೇಳವ್ರೆ, KS Prelims 2017 ಕೃತಕ ಗರ್ಭಧಾರಣೆಗಾಗಿ, ಆರ್ಟಿಫಿಷಿಯಲ್ ಫರ್ಟಿಲೈಜೇಷನ್, ಕೃತಕ ಗರ್ಭಧಾರಣೆಗಾಗಿ ಓರಿಯೊಂದರ ವೀರ್ಯವನ್ನ, ಓರಿ ಗೊತ್ತಿಲ್ವಾ? ಓರಿ ಸಾಕ್ತಿರಲ್ರಿ? ಓರಿಯೊಂದರ ವೀರ್ಯವನ್ನ ಸಂಗ್ರಹಣೆ ಮಾಡಲು ಬಳಸುವ ರಾಸಾಯನಿಕ ಡ್ಯಾಶ್. ದ್ರವ ಸಾರಜನಕ, ಲಿಕ್ವಿಡ್ ನೈಟ್ರೋಜನ್. ಆ ವೀರ್ಯಾಣುಗಳನ್ನ, ಸ್ಪರ್ಮ್ಸ್ ಅನ್ನ ಎಲ್ಲಿ ಸ್ಟೋರ್ ಮಾಡಿದ್ರೆ? ದ್ರವ ಸಾರಜನಕ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅವು ಸತ್ತೋಗಲ್ಲ, ಜೀವಂತವಾಗಿರ್ತವೆ, ಉಪಯೋಗಕ್ಕೆ ಬರ್ತವೆ. ಅರ್ಥ ಆಯ್ತು ಹೇಳಿದ್ದು? ಪ್ರಶ್ನೆ ಕೇಳವ್ರೆ. ಮುಗಿತಾ ಅಂದೆ? ವಾಪಸ್ ಬನ್ನಿ, ಮುಗಿತೀನ್ರಿ. ಆಯ್ತಾ? ಪ್ರಶ್ನೆ ಮೊನ್ನೆ ಬಂದಿದೆ. ಪ್ರಶ್ನೆ ಮೊನ್ನೆ ಬಂದಿದೆ. ಏನಂತ? ಮಗು ಜನಿಸಲು ತೆಗೆದುಕೊಳ್ಳುವ ಪ್ರಮುಖ ಹಂತಗಳು. ಫಸ್ಟ್ ಏನಾಯ್ತು? ಅಂಡಾಣು ಮತ್ತು ವೀರ್ಯಾಣು ಏನಾಯ್ತು? ಕೂಡ್ಕೊಳ್ತು. ಎಲ್ಲಿ? ಫೆಲೋಪಿಯನ್ ನಾಳದಲ್ಲಿ. ಅದಕ್ಕೆ ನಾವು ನಿಷೇಚನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿಷೇಚನ, ಇಂಗ್ಲಿಷ್ ಏನು? ಫರ್ಟಿಲೈಜೇಷನ್. ನೆಕ್ಸ್ಟ್ ಏನಾಗುತ್ತೆ? ಯುಗ್ಮಜ. ನೆಕ್ಸ್ಟ್ ಏನು? ಝೈಗೋಟು. ನೆಕ್ಸ್ಟ್ ಏನು? ಭ್ರೂಣ. ನೆಕ್ಸ್ಟ್ ಏನ್ರಿ? ಭ್ರೂಣ. ನೆಕ್ಸ್ಟ್ ಏನು? ಮಗು ಜನನವಾಗಲು ತೆಗೆದುಕೊಳ್ಳುವ ಪ್ರಮುಖ ಹಂತಗಳು ಅಂತ ಪ್ರಶ್ನೆ ಮಾಡೋರೆ. ಮೊನ್ನೆ ಬಂದಿದೆ. ಫಸ್ಟ್ ಏನು? ನಿಷೇಚನ, ಫರ್ಟಿಲೈಜೇಷನ್. ನೆಕ್ಸ್ಟ್ ಏನಾಗುತ್ತೆ? ಅಂಡಾಣು ಮತ್ತು ವೀರ್ಯಾಣು ಕೂಡ್ಕೊಂಡು ಏನಾಗುತ್ತೆ? ಎಗ್ ಮತ್ತು ಎಗ್ ಅಂಡ್ ಸ್ಪರ್ಮ್ ಫ್ಯೂಸ್ ಆಗಿ ಏನು ಬರುತ್ತೆ? ಝೈಗೋಟ್ ಬರುತ್ತೆ. ಝೈಗೋಟ್ ಮುಂದೆ ಏನಾಗುತ್ತೆ? ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಮುಂದೆ ಏನಾಗುತ್ತೆ? ಬೇಬಿ ಆಗುತ್ತೆ. ಪ್ರಶ್ನೆ ಮೊನ್ನೆ ಬಂದಿದೆ. ಅರ್ಥ ಆಯ್ತಾ? ಓಕೆ, ವಾಪಸ್ ಬನ್ನಿ. ವಾಪಸ್ ಪುನಃ ಸೆಲೆಗೆ ಬಂದ್ಬಿಡಿ.
ವಾಪಸ್ ಪುನಃ ಸೆಲ್ಗೆ ಬಂದ್ಬಿಡೋಣ. ಎರಡು ಸೆಲ್, ಎರಡು ಜೀವಕೋಶಗಳು ಕನೆಕ್ಟ್ ಆಗೋ ಭಾಗ ನಾವಿದ್ದೀವಿ. ಕನೆಕ್ಟ್ ಆಗೋ ಭಾಗಕ್ಕೆ ಡೆಸ್ಮೋಸೋಮ್ ಅಂತೀವಿ. ನೋಡಿ, ಇದೊಂದು ಸೆಲ್ಲು, ಇದೊಂದು ಸೆಲ್ಲು. ಎರಡು ಜೀವಕೋಶಗಳು ಸಂಪರ್ಕಿಸುವ ಭಾಗ ಏನಂತೀವಿ? ಸಂಪರ್ಕಿಸುವ ಭಾಗಕ್ಕೆ ಏನಂತೀವಿ? ಡೆಸ್ಮೋಸೋಮ್ಸ್ ಅಂತೀವಿ. ಡೆಸ್ಮೋಸೋಮ್. ಅರ್ಥ ಆಯ್ತಾ? ಎಸ್, ಯಾವುದೇ ಸೆಲ್ ಅಂದಾಗ, ಜೀವಕೋಶ ಅಂದಾಗ ಎಷ್ಟು ವಿಧ? ಎರಡು ವಿಧ. ಒಂದು ಪ್ರೋಕ್ಯಾರಿಯೋಟಿಕ್, ಮತ್ತೊಂದು ಯೂಕ್ಯಾರಿಯೋಟಿಕ್. ನೆಕ್ಸ್ಟು ಟೈಪ್ಸ್ ಆಫ್ ಸೆಲ್ಸ್, ವಿಧಗಳು. ಜೀವಕೋಶಗಳ ವಿಧಗಳು ಎಷ್ಟು ವಿಧ ಅಂದೆ ನಾನು? ಎರಡು ವಿಧ ಅಂದೆ. ಒಂದು ಪ್ರೋಕ್ಯಾರಿಯೋಟಿಕ್, ಮತ್ತೊಂದು ಯಾವುದು? ಯೂಕ್ಯಾರಿಯೋಟಿಕ್. ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಏನು? ಪ್ರೋಕ್ಯಾರಿಯೋಟಿಕ್ ಅಂದ್ರೆ ನೋಡಿ, ಬ್ಯಾಕ್ಟೀರಿಯಾ ಕಾಣ್ತಾ ಇದೆ, ಬ್ಯಾಕ್ಟೀರಿಯಾದ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಕಾಣ್ತಾ ಇದೆಯಾ? ನ್ಯೂಕ್ಲಿಯಸ್ಗೆ ಜಾಗ ಇದೆ, ಬಟ್ ನ್ಯೂಕ್ಲಿಯಸ್ ಇಲ್ಲ. ಸೈಟ್ ಐತೆ, ಮನೆ ಇಲ್ಲ. ಹಾಗಾಗಿ ಯಾವ ಜೀವಕೋಶಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರೋದಿಲ್ವೋ, ಅಬ್ಸೆನ್ಸ್ ಆಫ್ ಟ್ರೂ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಸೇ ಇಲ್ಲ ಅಂದಮೇಲೆ ಸುತ್ತ ಪೊರೆ ಇರುತ್ತಾ? ಅಲ್ಲಿ ಬಿಲ್ಡಿಂಗೇ ಇಲ್ಲ ಅಂದಮೇಲೆ ಬಿಲ್ಡಿಂಗ್ ಬಣ್ಣ ಹೊಡೆದಿರ್ತಾರೆ. ಸೈಟ್ ಐತೆ, ಬಿಲ್ಡಿಂಗ್ ಇಲ್ಲ. ಬಿಲ್ಡಿಂಗೇ ಇಲ್ಲ ಮೇಲೆ ಬಿಲ್ಡಿಂಗಿಗೆ ಬಣ್ಣನೂ ಹೊಡೆದಿರಲ್ಲ. ಹಾಗಾಗಿ ನಿರ್ದಿಷ್ಟವಾದ ಅಥವಾ ನಿಜವಾದ ಟ್ರೂ ನ್ಯೂಕ್ಲಿಯಸ್ಸು ಇರೋದಿಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನು ಇರೋದಿಲ್ಲ. ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವುದಿಲ್ಲ. ಉದಾಹರಣೆ ಯಾವುದು? ಪ್ರೋಕ್ಯಾರಿಯೋಟಿಕ್ ಅಂದಾಗ ಒಂದೇ ಒಂದು ಕ್ರೋಮೋಸೋಮ್ ಕಂಡು ಬರುತ್ತೆ. ಪ್ರೋಕ್ಯಾರಿಯೋಟಿಕ್ ಉದಾಹರಣೆ ಯಾವುದು? ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬ್ಯಾಕ್ಟೀರಿಯಾ. ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅಂದಾಗ ಕೇವಲ ಒಂದೇ ಒಂದು ಕ್ರೋಮೋಸೋಮ್ ಕಂಡು ಬರುತ್ತೆ. ಪ್ರೋಕ್ಯಾರಿಯೋಟ್ಗೆ ಉದಾಹರಣೆ ಯಾವ್ದು ಕೊಡಬಹುದು? ಬ್ಯಾಕ್ಟೀರಿಯಾ ಕೊಡಬಹುದು. ಪ್ರಶ್ನೆಯಲ್ಲಿ ಬಂದಿದೆ, ಇಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟು. ಅರ್ಥ ಆಯ್ತು, ಅರ್ಥ ಆಗಲಿಲ್ವೋ? ನಿಜವಾದ ನ್ಯೂಕ್ಲಿಯಸ್ ಮತ್ತು ನಿಜವಾದ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವುದಿಲ್ಲ. ಉದಾಹರಣೆ ಯಾವುದು? ಉದಾಹರಣೆ ಬ್ಯಾಕ್ಟೀರಿಯಾ. ಇನ್ನ ಯೂಕ್ಯಾರಿಯೋಟಿಕ್ ಜೀವಕೋಶ ಅಂದಾಗ ನೋಡಿ, ಅನಿಮಲ್ ಸೆಲ್ ಕಾಣ್ತಾ ಇದೆ, ಸೆಲ್ನ ಸೆಂಟ್ರಲ್ ಇದೆ, ನ್ಯೂಕ್ಲಿಯಸ್ ಸಹ ಕಾಣ್ತಾ ಇದೆ. ಈ ತರ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುತ್ತದೆ. ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸು ಇದೆ, ಸುತ್ತ ಪೊರೆನೂ ಇದೆ. ಯಾವ ಜೀವಕೋಶಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತದೋ, ಪ್ರೆಸೆನ್ಸ್ ಆಫ್ ಟ್ರೂ ನ್ಯೂಕ್ಲಿಯಸ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಂತೀವಿ? ಯೂಕ್ಯಾರಿಯೋಟಿಕ್ ಜೀವಕೋಶ ಅಂತೀವಿ. ಯೂಕ್ಯಾರಿಯೋಟಿಕ್ ಜೀವಕೋಶ ಅಂತೀವಿ. ಯೂಕ್ಯಾರಿಯೋಟಿಕ್ ಜೀವಕೋಶ ಅಂದಾಗ ಎರಡು ಅಥವಾ ಹೆಚ್ಚು ಕ್ರೋಮೋಸೋಮ್ಗಳು ಕಂಡು ಬರ್ತವೆ. ಎರಡು ಅಥವಾ ಹೆಚ್ಚು ಕ್ರೋಮೋಸೋಮ್ಗಳು ಕಂಡು ಬರ್ತವೆ, ನೆನಪಿರಲಿ. ಉದಾಹರಣೆ ಯೂಕ್ಯಾರಿಯೋಟ್ಸ್ ಅಂದಾಗ ಉದಾಹರಣೆ ಸಸ್ಯಗಳು, ಪ್ರಾಣಿಗಳು, ಶಿಲೀಂಧ್ರಗಳು, ಇವೆಲ್ಲ ಯೂಕ್ಯಾರಿಯೋಟ್ಸ್. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಶಿಲೀಂಧ್ರಗಳು, ಫಂಗೈ ಇವೆಲ್ಲವೂ ಸಹ ಏನು ಯೂಕ್ಯಾರಿಯೋಟ್ಸ್ಗೆ ಉದಾಹರಣೆಗಳಾಗ್ತವೆ. ಅರ್ಥ ಆಯ್ತಾ? ನೆಕ್ಸ್ಟು ರಚನೆ ಅಂತ ಬರ್ಕೊಳ್ಳಿ. ಜೀವಕೋಶದ ರಚನೆ ಅಂತ ತಗೊಳ್ಳಿ. ಮುಂದಿನ ವಿಚಾರ ಏನು? ಜೀವಕೋಶದ ರಚನೆ, ಸ್ಟ್ರಕ್ಚರ್ ಆಫ್ ಸೆಲ್. ಯಾವುದೇ ಜೀವಕೋಶ ಅಂದಾಗ ಅದು ಪ್ಲಾಂಟ್ ಸೆಲ್ ಆಗಲಿ, ಅನಿಮಲ್ ಸೆಲ್ ಆಗಲಿ, ಅದು ಬ್ಯಾಕ್ಟೀರಿಯಾ ಆಗಲಿ, ಅದು ಮತ್ತೊಂದಾಗಲಿ, ಯಾವುದೇ ಜೀವಕೋಶ ಅಂದಾಗ ಪ್ರಮುಖವಾಗಿ 3 ಭಾಗ ಇದ್ದೇ ಇರ್ತವೆ. ಜೀವಕೋಶವನ್ನು ಪ್ರಮುಖವಾಗಿ 3 ಭಾಗಗಳಾಗಿ ನಾವೇನು ಮಾಡ್ಬೋದು? ಡಿವೈಡ್ ಮಾಡ್ಬೋದು. ಹೊರಗಿನ ಕೋಶ ಪೊರೆ, ಒಳಗಿನ ಕೋಶ ದ್ರವ, ಮಧ್ಯದ
ನ್ಯೂಕ್ಲಿಯಸ್. ಹಾಗಾಗಿ ಜೀವಕೋಶವನ್ನು ಪ್ರಮುಖವಾಗಿ ಎಷ್ಟು ಭಾಗ ಮಾಡ್ತೀವಿ? ಪ್ರಮುಖವಾಗಿ 3 ಭಾಗಗಳಾಗಿ ನಾವು ಡಿವೈಡ್ ಮಾಡಬಹುದು. ಪ್ರಶ್ನೆ ಮೊನ್ನೆ ಬಂದಿದೆ. ಆ ಪ್ರಮುಖ 3 ಭಾಗಗಳ್ಯಾವುದು? ಔಟರ್ ಸೆಲ್ ಮೆಂಬ್ರೇನ್, ಇನ್ನರ್ ಸೈಟೋಪ್ಲಾಸಮ್, ಮಿಡಲ್ ನ್ಯೂಕ್ಲಿಯಸ್. ಹೊರಗಿನ ಕೋಶ ಪೊರೆ, ಒಳಗಿನ ಕೋಶ ದ್ರವ, ಮಧ್ಯದ ನ್ಯೂಕ್ಲಿಯಸ್.